ಮುತ್ತುಗ ಈ ಮರವನ್ನು ಫ್ಲೇಮ್ ಆಫ್ ದಿ ಫಾರೆಸ್ಟ್, ಕಾಡಿನ ಜ್ವಾಲೆ ಅಂತ ಕರೀತಾರೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಇದರ ಕಿತ್ತಳೆ ಕೆಂಪು ಬಣ್ಣದ ರೋಮಾಂಚಕ ಹೂಗಳು ಕಾಡಿನಲ್ಲಿ ಬೆಂಕಿಯಂತೆ ಹೊಳೆಯುತ್ತವೆ. ಮುತ್ತುಗದ ತವರೂರು ನಮ್ಮ ದೇಶ ಭಾರತ. ವೈಜ್ಞಾನಿಕವಾಗಿ ಇದನ್ನು ಬ್ಯೂಟಿಯಾ ಮೋನೋಸ್ಪರ್ಮಾ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಕಿಂಶುಕ, ಪರ್ಣ, ಪಲಾಶ, ವಾತಪೋತ ಅಂತ ಕರೀತಾರೆ. ಹಿಂದಿಯಲ್ಲಿ ಪಲಾಶ್ ಅಂತ ಕರೆದ್ರೆ ಕನ್ನಡದಲ್ಲಿ ಪಲಸ, ಮುತ್ತುಗ, ಬ್ರಹ್ಮವೃಕ್ಷ, ಮುತ್ತಲ ಮರ, ಹೀಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ. ಪಲಾಶ್ ಮರವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹೂಗಳಿಂದ ತುಂಬಿರುತ್ತದೆ. ಆಯುರ್ವೇದದಲ್ಲಿ ಇದರ ಪಂಚಾಂಗಗಳನ್ನು ಅಂದ್ರೆ ಸಂಪೂರ್ಣ ಸಸ್ಯವನ್ನು, ಹೂ, ಎಲೆ, ಬೀಜ, ತೊಗಟೆ, ಬೇರು ಮತ್ತು ಅಂಟು ಕೂಡ ಈ ಎಲ್ಲವೂ ಔಷಧಿಯಾಗಿ ಬಳಸಲಾಗುತ್ತದೆ. ಇದು ಸ್ವಭಾವದಲ್ಲಿ ಶೀತ, ಕಫ ಮತ್ತು ಪಿತ್ತ ದೋಷಗಳನ್ನು ಸಮತೋಲನಗೊಳಿಸುತ್ತದೆ. ಈ ಮರ ಧಾರ್ಮಿಕ ಹಿನ್ನೆಲೆ ಕೂಡ ಹೊಂದಿದೆ. ಇದು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಶಿವನಿಗೆ ಅರ್ಪಿಸುವ ಹೂಗಳಲ್ಲಿ ಮುತ್ತುಗ ಕೂಡ ಒಂದು. ಇದು ಸರಸ್ವತಿಗೂ ಇಷ್ಟವಿರುವ ಹೂವು. ಬ್ರಹ್ಮೋಪದೇಶ ಅಥವಾ ಉಪನಯನದ ವಟುವಿಗೆ ಮುತ್ತುಗದ ಮರದ ಕೋಲನ್ನೇ ಕೊಡಲಾಗುತ್ತದೆ. ಇದರಿಂದ ಆತನಲ್ಲಿ ಬ್ರಹ್ಮಚರ್ಯದ ಗುಣಗಳು ಬರುತ್ತವೆ ಅಂತ ಹೇಳಲಾಗಿದೆ. ಪಲಾಶ ಅಥವಾ ಮುತ್ತುಗದ ಮರ ಚಂದ್ರನನ್ನು ಪ್ರತಿನಿಧಿಸುತ್ತದೆ ಮತ್ತು ಪುಷ್ಯ ನಕ್ಷತ್ರದ ಪ್ರತೀಕ. ಹೋಮ ಮಾಡುವಾಗ ಇದರ ಕಡ್ಡಿ ಕೂಡ ಬಳಸಲಾಗುತ್ತದೆ. ಆದ್ರಿಂದಲೇ ಇದನ್ನು ಬ್ರಹ್ಮವೃಕ್ಷ, ಯಜ್ಞವೃಕ್ಷ ಅಂತ ಕರೀತಾರೆ. ಇದರ ಎಲೆಗಳನ್ನು ಆಹಾರ ತಟ್ಟೆ ತಯಾರಿಸಲು ಪುರಾತನ ಕಾಲದಿಂದಲೂ ಬಳಸಲಾಗುತ್ತದೆ. ಪಲಾಶ ಹೂ ಶಕ್ತಿ, ಸೌಂದರ್ಯ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ. ಈ ಮರದ ಪ್ರತಿಯೊಂದು ಭಾಗವು ನಮ್ಮ ದೇಹಕ್ಕೆ ಪೌಷ್ಟಿಕ ಅಂದ್ರೆ ಟಾನಿಕ್ ಆಗಿ ಕೆಲಸ ಮಾಡುತ್ತದೆ. ಇದರ ಔಷಧಿ ಗುಣಗಳನ್ನು ನೋಡಿದ್ರೆ ಹೂವುಗಳು ಇವು ಕೂಲಿಂಗ್ ಎಫೆಕ್ಟ್ ಹೊಂದಿವೆ, ಅಂದ್ರೆ ನಮ್ಮ ದೇಹದ ತಾಪಮಾನ ನಿಯಂತ್ರಿಸುತ್ತವೆ. ಶೀತ ಗುಣ ಹೊಂದಿವೆ, ಬೇಸಿಗೆಯಲ್ಲಿ ತುಂಬಾನೇ ಉಪಯುಕ್ತ. ಹೂಗಳ ಕಷಾಯ ಮಾಡಿ ಕುಡಿದ್ರೆ ಹೀಟ್ ಸ್ಟ್ರೋಕ್ ನ ಅಪಾಯ ಕಡಿಮೆ ಮಾಡುತ್ತೆ. ಈ ಪಲಾಶ ಹೂವಿನಲ್ಲಿರುವ 2 ಫ್ಲೇವನಾಯ್ಡ್ಗಳು ಬ್ಯೂಟ್ರಿನ್ ಮತ್ತು ಐಸೋಬ್ಯೂಟ್ರಿನ್ ನಮ್ಮ ಲಿವರ್ ಅನ್ನು ರಕ್ಷಿಸುವ ಗುಣ ಹೊಂದಿವೆ. ಈ ಹೂವಿನಲ್ಲಿರ್ತಕ್ಕಂಥ ಫ್ಲೇವನಾಯ್ಡ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತವೆ, ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತವೆ, ಕಲ್ಮಶಗಳನ್ನು ಹೊರಹಾಕುತ್ತವೆ. ಇದರಿಂದ ನಮ್ಮ ಚರ್ಮದ ಸಮಸ್ಯೆಗಳು ಕಡಿಮೆ ಆಗುತ್ತವೆ, ಚರ್ಮದ ಸೌಂದರ್ಯ ಹೆಚ್ಚುತ್ತದೆ. ಈ ಹೂಗಳಿಂದ ತಯಾರಿಸಿದ ಕಷಾಯ ಲಘು ಡೈಯೂರೆಟಿಕ್ ಆಗಿ ಕೆಲಸ ಮಾಡುತ್ತದೆ, ಅಂದ್ರೆ ಹೆಚ್ಚು ಮೂತ್ರ ತರಿಸುತ್ತದೆ. ಯುಟಿಐ ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಮೂತ್ರನಾಳದ ಸೋಂಕು ಕಡಿಮೆ ಮಾಡಲು ಇದು ಉಪಯುಕ್ತ. ಒಂದು ವೇಳೆ ಮೂತ್ರಚೀಲದ ಸ್ವೆಲ್ಲಿಂಗ್ ಆಗಿದ್ರೆ, ಬಾವು ಆಗಿದ್ರೆ ಈ ಹೂಗಳನ್ನು ಹಬೆಯಲ್ಲಿ ಬಿಸಿ ಮಾಡಿ ಒಂದು ತೆಳುವಾದ ಬಟ್ಟೆಯಿಂದ ಹೊಕ್ಕಳಿನ ಕೆಳಭಾಗಕ್ಕೆ ಕಟ್ಟಿದ್ರೆ ಬಾವು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಈ ಹೂಗಳು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿವೆ. ಗೌಟ್ ಸಮಸ್ಯೆಯಲ್ಲಿ ಕೂಡ ಇದರ ಸೇವನೆ ಲಾಭ ಕೊಡುತ್ತದೆ. ಸಂಶೋಧನೆಯ ಪ್ರಕಾರ ಪಲಾಶ್ ಅಸ್ಟ್ರಿಂಜೆಂಟ್ ಗುಣ ಹೊಂದಿದೆ, ಅಂದ್ರೆ ನಮ್ಮ ಚರ್ಮದ ಜೀವಕೋಶಗಳನ್ನು ಟೈಟ್ ಮಾಡುತ್ತದೆ, ನಮ್ಮ ಸ್ಕಿನ್ ಹೆಲ್ದಿಯಾಗಿ ಕಾಣಿಸುತ್ತೆ. ಈ ಹೂವನ್ನು ನೀರಿನಲ್ಲಿ ಹಾಕಿ ಕುದಿಸಿ ಈ ನೀರಿನಿಂದ ತಲೆ ಸ್ನಾನ ಮಾಡಿದ್ರೆ ಡ್ಯಾಂಡ್ರಫ್ ನಿವಾರಣೆ ಆಗುತ್ತೆ. ಒಂದು ವೇಳೆ ಮಹಿಳೆಯರಲ್ಲಿ ಅತಿಯಾದ ಋತುಸ್ರಾವ ಆಗುತ್ತಿದ್ರೆ, ಪ್ರದರ ಸಮಸ್ಯೆ ಇದ್ರೆ 1 ಗ್ರಾಂನಷ್ಟು ಪಲಾಶ್ ಹೂವಿನ ಪುಡಿಗೆ ಸಮ ಪ್ರಮಾಣದಲ್ಲಿ ಅಂದ್ರೆ 1 ಗ್ರಾಂನಷ್ಟು ಕಲ್ಲು ಸಕ್ಕರೆ ಬೆರೆಸಿ ಸೇವಿಸಿದ್ರೆ ಪ್ರದರ ಸಮಸ್ಯೆಯಲ್ಲಿ ಲಾಭ ಸಿಗುತ್ತೆ. ಮತ್ತು ಇದು ಲೈಂಗಿಕ ದೌರ್ಬಲ್ಯ ನಿವಾರಿಸಿ ದೇಹವನ್ನು ಸದೃಢ ಮಾಡುತ್ತೆ. ಮತ್ತೊಂದು ವಿಶೇಷ ಉಪಯೋಗ ಅದು ಏನಂತಂದ್ರೆ, ಹೋಳಿ ಹಬ್ಬದಲ್ಲಿ ಬಣ್ಣ ಆಡಲು ಈ ಪಲಾಶ್ ಹೂಗಳಿಂದ ಬಣ್ಣ ತಯಾರಿಸಲಾಗುತ್ತೆ. ಇನ್ನು ಎಲೆಗಳ ಆರೋಗ್ಯ ಲಾಭ ನೋಡಿದ್ರೆ 1 ಚಮಚ ಪಲಾಶ್ ಎಲೆಯ ರಸ ಮತ್ತು ಇದರಲ್ಲಿ ಚಿಟಿಕೆ ಕಲ್ಲು ಸಕ್ಕರೆ ಬೆರೆಸಿ ಸೇವಿಸುತ್ತಾ ಬಂದ್ರೆ ಅದರ ಸಮಸ್ಯೆ, ಚರ್ಮದ ತುರಿಕೆ ಇವು ಕಡಿಮೆ ಆಗುತ್ತವೆ. 1 ಹಿಡಿ ಎಲೆಗಳನ್ನು 2 ಗ್ಲಾಸ್ ನೀರಿಗೆ ಹಾಕಿ 1 ಗ್ಲಾಸ್ ಆಗುವವರೆಗೆ ಕುದಿಸಿ ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 3 ದಿನ ಕುಡಿಯೋದ್ರಿಂದ ಜಂತು ಹುಳುಗಳು ಹೊರಬೀಳುತ್ತವೆ, ಅಂದ್ರೆ ಆಂಥೆಲ್ಮಿಂಟಿಕ್ ಆಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಅಜೀರ್ಣತೆ ಕೂಡ ನಿವಾರಣೆ ಆಗುತ್ತದೆ. ಈ ಪಲಾಶ್ ಎಲೆಗಳು ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರೋದ್ರಿಂದ ಎಲೆಗಳನ್ನು ಪೇಸ್ಟ್ ಮಾಡಿ ಅಥವಾ ಎಲೆಗಳನ್ನು ಹಾಕಿ ಕುದಿಸಿದ ನೀರಿನಿಂದ ಗಾಯ ತೊಳೆದ್ರೆ ಗಾಯ ಬೇಗ ವಾಸಿಯಾಗುತ್ತದೆ. ಈ ಎಲೆಗಳನ್ನು ಎಣ್ಣೆಯಲ್ಲೇ ಹಾಕಿ ಕುದಿಸಿ ಶೋಧಿಸಿಕೊಂಡು ಇದರಿಂದ ಮಸಾಜ್ ಮಾಡೋದ್ರಿಂದ ಸಂಧಿವಾತ, ಸ್ನಾಯು ನೋವು ಕಡಿಮೆ ಆಗುತ್ತೆ. ಆಯುರ್ವೇದದಲ್ಲಿ ಈ ಬೀಜಗಳ ಪುಡಿ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಜಂತು ಹುಳುಗಳನ್ನು ಹೊರಹಾಕಲು ಬಳಸಲಾಗುತ್ತೆ. ಬೀಜಗಳನ್ನು ಹುರಿದು ಪುಡಿ ಮಾಡಿ 3 ರಿಂದ 4 ಚಿಟಿಕೆಯಷ್ಟು ಎಳಿನೀರಿನಲ್ಲಿ ಬೆರೆಸಿ ಕೊಡಲಾಗುತ್ತೆ. ಈ ಪಲಾಶ್ ಬೀಜಗಳಿಂದ ತೆಗೆದ ಎಣ್ಣೆಯನ್ನು ಬಿಳಿ ಚರ್ಮ ಅಥವಾ ಕುಷ್ಠರೋಗದಲ್ಲಿ ಹಚ್ಚಿದ್ರೆ ರೋಗ ಹರಡೋದಿಲ್ಲ, ಚರ್ಮದ ತುರಿಕೆ ಕಡಿಮೆ ಆಗುತ್ತೆ. ಬೀಜದ ಪೇಸ್ಟ್ ಕೂಡ ಹಚ್ಚಬಹುದು. ಅಧ್ಯಯನದ ಪ್ರಕಾರ ಈ ಬೀಜದಲ್ಲಿರ್ತಕ್ಕಂಥ ರಾಸಾಯನಿಕ ಸತ್ವಗಳು ಆಂಟಿ ಹೈಪರ್ಗ್ಲೈಸೆಮಿಕ್ ಪ್ರಭಾವ ಹೊಂದಿವೆ, ಅಂದ್ರೆ ಗ್ಲೂಕೋಸ್ ಟಾಲರೆನ್ಸ್ ಸುಧಾರಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡುವ ಗುಣ ಹೊಂದಿವೆ. ಆದ್ದರಿಂದ ಮಧುಮೇಹಿಗಳಿಗೂ ಪಲಾಶ್ ಒಳ್ಳೆಯದು. ಬೀಜದ ಪುಡಿ ಸೇವಿಸೋದ್ರಿಂದ
ನಮ್ಮ ಕಿಡ್ನಿಗಳಲ್ಲಿ ಆಕ್ಸಲೇಟ್ ಸ್ಟೋನ್ ಶೇಖರಣೆ ಆಗುವುದು ಕಡಿಮೆ ಆಗುತ್ತೆ. ಆದ್ದರಿಂದ ಇದು ನಮ್ಮ ಕಿಡ್ನಿಗಳ ಆರೋಗ್ಯಕ್ಕೂ ಒಳ್ಳೆಯದು. ತೊಗಟೆಯ ಆರೋಗ್ಯ ಲಾಭ. ತೊಗಟೆಯ ಕಷಾಯ ಮಾಡಿ ಸೇವಿಸಿದ್ರೆ ಅತಿಸಾರ, ರಕ್ತಸ್ರಾವ ಇವು ನಿಯಂತ್ರಣದಲ್ಲಿ ಬರುತ್ತವೆ. ಈ ಕಷಾಯ ಅಲ್ಸರ್ ನಿವಾರಿಸುವಲ್ಲಿ ಸಹಾಯಕ. ಈ ತೊಗಟೆಯಲ್ಲಿರ್ತಕ್ಕಂಥ ಟ್ಯಾನಿನ್ಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸಲು ಸಹಕಾರಿ, ಅಂದ್ರೆ ಮಧುಮೇಹ ನಿಯಂತ್ರಿಸಲು ಸಹಕಾರಿ. ಇದರ ಆರೋಗ್ಯ ಲಾಭ. ಬೇರನ್ನು ನೆರಳಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಮೂಗಿಗೆ ನಸ್ಯವೇರಿಸುವುದರಿಂದ ಸೀಸರ್ಸ್, ಫಿಟ್ಸ್ ಅಂದ್ರೆ ಉನ್ಮಾದ, ಅಪಸ್ಮಾರ ಈ ಸಮಸ್ಯೆಗಳಲ್ಲಿ ಲಾಭ ಸಿಗುತ್ತೆ. ಅಂದ್ರೆ ಪಲಾಶ್ ಬೇರು ಆಂಟಿ ಕನ್ವಲ್ಸಿವ್ ಗುಣ ಹೊಂದಿದೆ ಮತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತೆ. ಮರದ ಗಮ್ ಅಥವಾ ಅಂಟು, ಈ ಅಂಟನ್ನು ನೀರಿನಲ್ಲಿ ಕುದಿಸಿ ಸೇವಿಸೋದ್ರಿಂದ ಅಸ್ಥಮಾ ಮತ್ತು ಉಸಿರಾಟ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಶ್ಲೇಷ್ಮ ಕಡಿಮೆ ಆಗುತ್ತೆ, ಉಸಿರಾಟ ಸುಲಭವಾಗುತ್ತೆ. ಅಷ್ಟೇ ಅಲ್ಲ, ಪಚನ ಶಕ್ತಿ ಕೂಡ ಹೆಚ್ಚಿಸುತ್ತದೆ ಈ ಅಂಟು. ಅಜೀರ್ಣತೆ ನಿವಾರಣೆಯಾಗಿ ನಮ್ಮ ಜೀರ್ಣಾಂಗ ವ್ಯೂಹ ಬಲಗೊಳ್ಳುತ್ತದೆ. ಆದರೆ ಈ ಪಲಾಶ್ ಯಾವುದೇ ರೀತಿಯಲ್ಲಿ ಸೇವಿಸುವ ಮುನ್ನ ವೈದ್ಯರ ಸಲಹೆ ಪಡೆದು ಸೇವಿಸಿದ್ರೆ ಒಳ್ಳೆಯದು. ಒಟ್ಟಾರೆಯಾಗಿ ಈ ಪಲಾಶ್ ಅಥವಾ ಮುತ್ತುಗ ನೋಡಲು ಯಾವ ರೀತಿ ರೋಮಾಂಚಕವಾಗಿದೆಯೋ ಅದೇ ರೀತಿ ನಮ್ಮನ್ನು ಕೂಡ ಸುಂದರ ಮತ್ತು ಆಕರ್ಷಕ ಮಾಡುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.